ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ನಿಂದಿಸಿದವರ ಮಾತುಗಳ ಮುಳ್ಳು ಚುಚ್ಚಿದಾಗಲೂ ನಗುವೇ ಉತ್ತರವಾಗಲಿ. ಕೋಪದ ಕಿಡಿ ಹೊತ್ತಿದಾಗಲೂ ಶಾಂತಿಯ ನೀರುರಿಸಿ ಶಾಂತನಾಗಿ ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಅಂಧಕಾರದ ನಡುವೆ ಜ್ಞಾನದ ಬೆಳಗಿನ ಹೆಜ್ಜೆ ನಿನ್ನದಾಗಲಿ. ಭಯದ ನೆರಳಿಗೆ ತಲೆಬಾಗದೆ ಸತ್ಯದ ಹಾದಿಯಲ್ಲಿ ನಡೆಯುತ್ತಾ ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಲೋಕದ ಸುಖಕ್ಕೆ ಬಲಿಯಾಗದೆ ಶಾಂತಿಯನ್ನು ಆರಿಸಿಕೊಂಡವನ ಹಾದಿಯಲ್ಲಿ ನಿನ್ನ ಮನವು ಅರಳಲಿ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ನೋವು ಕೊಟ್ಟವರ ಎದುರು ಕರುಣೆಯ ಕಣ್ಣು ಹರಿಸುವ ಹೃದಯ ನಿನ್ನದಾಗಲಿ. ಅದೇ ನಿನ್ನ ಗೆಲುವಾಗಲಿ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಕತ್ತಲೊಂದು ನನ್ನ ಆವರಿಸಿದಾಗ ನಿನ್ನೊಳಗಿನ ಬೆಳಕೆ ದಾರಿ ತೋರಲಿ. ಯಾರ ಮೇಲೂ ಅವಲಂಬನೆ ಬೇಡ, ನಿನ್ನ ಆತ್ಮವೇ ಶಕ್ತಿಯಾಗಲಿ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಸತ್ಯದ ಹುಡುಕಾಟದಲ್ಲಿ ಬುದ್ಧನು ಎಲ್ಲವನ್ನು ಬಿಟ್ಟು ನಡೆದನಂತೆ. ನಿನ್ನ ಬದುಕು ಸರಳವಾಗಲಿ, ಆತ್ಮ ಶಾಂತಿ ದೊಡ್ಡ ಸಂಪತ್ತು ಆಗಲಿ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಸಹನೆ ಎಂಬುದು ಬುದ್ಧನ ದೀಪ. ಎಷ್ಟೇ ಗಾಳಿ ಬೀಸಿದರೂ ಆರದ ಜ್ಯೋತಿ. ಆಗಲೇ ಬೆಳಗುವುದು ಜೀವನದಲ್ಲಿ ಶಾಂತಿ. ಸಹನೆಯಲ್ಲೇ ಇರುವುದು ನಿಜವಾದ ಶಕ್ತಿ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಸಹಿಸಿಕೊಂಡು ನಿಲ್ಲು ಬುದ್ಧನಂತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಿಶ್ವ ಮನುಕುಲದ ಮಹಾಬೆಳಕು ಭಗವಾನ್ ಬುದ್ಧ ಜಯಂತಿಯ ಶುಭಾಶಯಗಳು ನಿಮಗೆಲ್ಲ. ಬುದ್ಧನ ಯುದ್ಧಕ್ಕೆ ಪರಿಹಾರ ಬುದ್ಧ. ನಿಜ ಅಲ್ವಾ? ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಈ ಬುದ್ಧ ಜಯಂತಿ ಆಚರಿಸುವುದು ಒಂದು ಮಹತ್ವದ ವಿಷಯವಾಗಿದೆ. ಈ ಕೈಯುಗದಲ್ಲಿ, ಈ ಕಲಿಯುಗದಲ್ಲಿ ಬುದ್ಧನ ಬೋಧನೆಗಳು ಜ್ಞಾಪಿಸಿಕೊಳ್ಳೋದು ಒಂದು ಒಳ್ಳೆಯ ಕಾರ್ಯವೆಂದು ಹೇಳಬಹುದು. ಈಗ ನಮ್ಮ ದೇಶದಲ್ಲೇ ಅಲ್ಲ, ವಿಶ್ವಾದ್ಯಂತ ಹಿಂಸೆ, ದುರಾಕ್ರಮಣಗಳು, ದುಷ್ಟಚಾರಿಗಳು ಹೆಚ್ಚಾಗಿ ನೆಮ್ಮದಿ ಕಳೆದುಕೊಂಡಿದ್ದೀವಿ. ಇಲ್ಲಿ ಎಲ್ಲಿ ನೋಡಿದರೂ ಅಶಾಂತಿ, ಗಲಾಟೆಗಳು, ಒಬ್ಬರಿಗೊಬ್ಬರು ಮಾತುಗಳಿಂದ ಜಗಳಗಳು, ವಾದ ವಿವಾದಗಳು, ಯುದ್ಧ ಮಾಡೋದು. ಇದರಿಂದ ದೇಶದಲ್ಲಿ ಅಶಾಂತಿ, ಹಿಂಸೆ, ಲೈಂಗಿಕ ಕಿರುಕುಳ ಹೆಚ್ಚಾಗಿವೆ. ನಿಮಗೆ ಗೊತ್ತಾ, ಯುದ್ಧದ ಸಮಯದಲ್ಲಿ ಹುಡುಗಿಯನ್ನು ಎಳ್ಕೊಂಡೋಗಿ ಲೈಂಗಿಕ ಕೃತ್ಯ ಮಾಡಿದ್ದಾರೆ ಇರಾನ್. ಇದರಲ್ಲಿ ಗೊತ್ತಾಯ್ತಾ? ಕ್ರೂರವಾಗಿ ಚಿಕ್ಕವರಲ್ಲ ದೊಡ್ಡವರಲ್ಲ ಎಂದು ಸಾಯಿಸುವ ಪರಿಣಾಮಗಳು ಹೆಚ್ಚಾಗಿವೆ. ಈ ರೀತಿಯ ಯುದ್ಧಗಳು ನಿಲ್ಲಬೇಕು, ಮಾರಣ ಹೋಗಿಸಲಾಗಬೇಕು. ಅದಕ್ಕೆ ನಾವು ಇಂತಹ ಸಮಯದಲ್ಲಿ ಮಹಾಪುರುಷ ಗೌತಮ ಬುದ್ಧನ ಬೋಧನೆಗಳು ಸ್ಮರಿಸಿಕೊಳ್ಳೋದು ಅತಿ ಮುಖ್ಯ. ಕಂಟಕಗಳನ್ನು ಆರಿಸಿ ಎಸೆಯುವ ಸಮಯ ಬಂದಿದೆ. ಬುದ್ಧ ಜಯಂತಿ ಕರುಣೆಯ ಸಂದೇಶವನ್ನು ಸಾರುತ್ತಾ ಇದೆ. ಗೌತಮ ಬುದ್ಧ ತನ್ನ ವೈಭೋಗ ಜೀವನವನ್ನು ತ್ಯಜಿಸಿ ಅಶಾಂತಿ ಹೋಗಿಸಿಕೊಳ್ಳಲು, ಶಾಂತಿ ಸ್ಥಾಪನೆ ಮಾಡಲು ತಪಸ್ಸು ಮಾಡಿದ. ಸುದೀರ್ಘ ತಪಸ್ಸಿನ ನಂತರ ಸಿದ್ಧಾರ್ಥನಾಗಿ ಬಿಹಾರದ ಗಯದಲ್ಲಿ ಬುದ್ಧನಾಗಿ ಜ್ಞಾನ ಪಡೆದಿದ. ನೋಡಿ, ಒಂದು ಜ್ಞಾನ ನಾವು ಪಡೀಬೇಕಂದ್ರೆ ನಮಗೆ ಏಕಾಗ್ರತೆ ಬೇಕು. ಅದನ್ನು ಸಾಯಿಸಿರಬೇಕು ಅಂತ ಒಂದು ಅಭಿಪ್ರಾಯ ಮನಸ್ಸಲ್ಲಿ ಇರಬೇಕು. ಆವಾಗ ಪ್ರತಿಯೊಬ್ಬರೂ ಬುದ್ಧರಾಗ್ತೀವಿ. ಗೊತ್ತಾಯ್ತಾ? ಅಹಿಂಸೆ, ಸತ್ಯ, ಶಾಂತಿ ಮತ್ತು ಜೀವ ಕಾರುಣ್ಯ ಬುದ್ಧನ ವಿಚಾರಧಾರೆಗಳಾಗಿ ತಳಹದಿ ಆಗಿವೆ. ಇವನ್ನು ಆಚರಣೆ ಮಾಡೋದು ಹೇಗೆ ಎಂದು ನೈಜವಾಗಿ ಅನುಮಾನ ಬರೋದು ಉಂಟು. ಹೌದಲ್ವ? ಪ್ರಾರ್ಥನೆ ಮತ್ತು ಜ್ಞಾನ ಅಂದರೆ ಪ್ರಶಾಂತತೆ. ಪೂಜೆ ಮಾಡಿದೀವಂತ ಗಂಟೆ ಬಾರಿಸ್ಬಿಟ್ಟು ಎಲ್ಲರನ್ನೂ ಕರೆದುಬಿಟ್ಟು ಅದು ಮಾಡೋದಲ್ಲ. ಏಕಾಗ್ರತೆಯಿಂದ ನಿಮಗೇನು ಬೇಕು, ಏನು ಅನ್ಬೇಕು ಅನ್ನೋದು ದೇವರಿಗೆ ತಿಳಿಸಬೇಕು. ಅಂದರೆ ಅದರಲ್ಲಿ ನಿಮ್ಮ ಏಕಾಗ್ರತೆ ನಮಗೆ ಗೊತ್ತಾಗತ್ತೆ. ಬಿಳಿ ವಸ್ತ್ರ ಶಾಂತಿ ಸಂಕೇತವಾಗಿ ಭಕ್ತರು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುತ್ತಾರೆ. ನೋಡಿದಿರಾ ನೀವು ಯಾವಾಗಲಾದರೂ? ಇವತ್ತು ನೋಡಿ ಎಲ್ಲರೂ ಬಿಳಿ ವಸ್ತ್ರನೇ. ಆಡಂಬರಗಳು ಬಿಟ್ಟು ಸರಳ ವಸ್ತ್ರ ಅನುಸರಿಸುತ್ತಾರೆ. ದಾನ, ಧರ್ಮ, ಊಟವಿಲ್ಲದವರಿಗೆ, ಬಡವರಿಗೆ ಆಹಾರ ಮತ್ತು ಅವಶ್ಯಕವಾದ ಉಡುಪುಗಳನ್ನು ಹಂಚಬೇಕು. ಕರುಣೆ ತೋರಬೇಕು. ನೋವಿಸಿದ ಮಾತುಗಳು ಮಾತಾಡದೆ ಇರುವುದು. ಮೌನ ಒಳ್ಳೆಯದು. ನಿಮಗೆ ಕೋಪ ಇದ್ದಾಗ ಏನು ಮಾಡಬೇಕು? ಮೌನವ್ರತ ವಹಿಸಬೇಕು. ಪಂಚಶೀಲತ್ವ ಇದು ತುಂಬ ಮುಖ್ಯ.
ಬುದ್ಧನ ಬೋಧನೆಗಳಲ್ಲಿ. ದ್ವೇಷ ಸಮನಗೊಳಿಸಲು ಯುದ್ಧಗಳು ನಿಲ್ಲಿಸಬೇಕು. ತಪ್ಪು ಪ್ರಚಾರಗಳು ಮಾಡಬಾರದು. ಪ್ರೀತಿಯಿಂದ ಎಲ್ಲ ಒಂದಾಗಿ ದೇಶದ ಶಾಂತಿ, ಮಾನವ ವರ್ಗದ ಅಭಿವೃದ್ಧಿ ಬಯಸಬೇಕು. ಮಾನವನ ಬಿಟ್ಟು ಅವರವರು ಯುದ್ಧ ಮಾಡಿಕೊಂಡ್ರೆ ಅಕ್ಕಪಕ್ಕದವ್ರು ಏನಾಗಬೇಕು, ಅಕ್ಕಪಕ್ಕ ದೇಶದಗಳು ಏನಾಗಬೇಕು, ಎಷ್ಟು ಯೋಚನೆ ಮಾಡಬೇಕು. ಆದರೆ ಯೋಚನೆ ಮಾಡಲ್ಲ. ಪಂಚಶೀಲ ತತ್ವ ಸಂಕಲ್ಪ ಮಾಡಿ ಧ್ಯಾನ, ಪ್ರಾರ್ಥನೆ, ಕರುಣೆ ಸ್ವಭಾವದಿಂದ ಜೀವನ ನಡೆಸಬೇಕು. ಆಗ ನಿಮ್ಮ ಸಂತೋಷ ಸಿಗೋದು ಸುಲಭವಾಗುತ್ತದೆ. ಹೊರೆಯದ ಪ್ರಶಾಂತತೆ ಬೆಳೆಸಲು ಸಹಕಾರವಾಗಿ ನಡೀರಿ ಅಷ್ಟೇ. ನೀವು ನಾಳೆ ಮತ್ತೊಂದು ಗೌತಮ ಬುದ್ಧನಾಗಲು ಸಾಧ್ಯತೆ ಇದೆ. ಗೌತಮ ಬುದ್ಧ ಒಬ್ಬನೇ ಅಲ್ಲ, ನಾವೂ ಆಗ್ಬೋದು. ಆದರೆ ಅದಕ್ಕೆ ತಕ್ಕ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು. ನೀವು ಒಬ್ಬರಿಗೆ ಮಾರ್ಗದರ್ಶಕ ಆಗಬೇಕು. ನಾವು ಅದಕ್ಕೆ ನಾವೆಲ್ಲ ಈಗ ಆ ಥರ ಇರಲು ಪ್ರಯತ್ನಿಸೋಣ. ಒಂದು ಸಲ ಬುದ್ಧನ ಮಂತ್ರ ಹಾಡೋಣ. ಬುದ್ಧಂ ಶರಣಂ ಗಚ್ಛಾಮಿ, ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಧನ್ಯವಾದಗಳು ನನ್ನ ಮಾತು ಕೇಳಿದ್ದಕ್ಕೆ. ಶಾಂತಿ ದೂತನಾಗಿ ಜನಿಸಿದ ಬುದ್ಧ ಎಂದೂ ಬಯಸಲಿಲ್ಲ ಯುದ್ಧ. ಬೇಕಿದೆ ಜನರಿಗೆ ಯುದ್ಧನಂತಹ ಮಹಾನ್ ಪುರುಷ ದೇಶಕ್ಕೆ, ಬೇಕಿದೆ ಜನರಿಗೆ ಯುದ್ಧನಂಥ ಮಹಾನ್ ಪುರುಷ ದೇಶಕ್ಕೆ. ಎತ್ತ ಸಾಗಿದೆ ನಮ್ಮ ಬದುಕು, ಇರಾನ್, ಇರಾಕ್, ಅಮೇರಿಕ ಬಲಿಷ್ಠ ರಾಷ್ಟ್ರದ ನಡುವೆ ಯುದ್ಧ. ಭಾರತೀಯರಿಗೆಲ್ಲ ಸಂಕಷ್ಟ, ಅತಿಯಾದ ಬೆಲೆ ಏರಿಕೆ, ಇನ್ನೆಲ್ಲಿದೆ ಭಾರತೀಯರಿಗೆ ನೆಲೆ. ಬೇಕಿದೆ ಮತ್ತೊಮ್ಮೆ ಬುದ್ಧನ ಜನನ, ನಿಲ್ಲಲಿ ಯುದ್ಧವೆಂಬ ಯಾನ, ನೆಲೆಸಲಿ ಶಾಂತಿ ಎಂಬ ಬುದ್ಧನ ಪ್ರತಿಮೆ. ಅವಕಾಶಕ್ಕಾಗಿ ಧನ್ಯವಾದಗಳು.